ನನ್ ಬಾಲ್ಯ ಎಲ್ಲ ನಾನು ಆಟೋಲೆ ಕಳೆದಿದ್ದೀನಿ ಅಂತ ಹೇಳಿ ನಾನ್ ಮಾಡ್ತಾ ಇರೋ ಕೆಲ್ಸಕ್ಕೂ ನನಗೂನು ಈಗ ಇದೇ ಕಥೆನ ಬೇರೆಯವ್ರು ಮಾಡ್ಬೇಕಂದ್ರೆ ಬಹುಶಃ ಒಂದ್ 2-3 ತಿಂಗಳಲ್ಲಿ ಇಬ್ಬರ ಒಂದು ಸ್ನೇಹ ಅದು ಇಡೀ ಸಮಾಜಕ್ಕೆ ಅವ್ನ್ ಕಷ್ಟದಲ್ಲಿದ್ದಾನೆ, ನಾನೇನೋ ಸಹಾಯ ಮಾಡಿದೆ ಅಂತನೋ ಒಬ್ಬ ನಟನಾಗಿ ಮಾತ್ರ ಮಾಡಕ್ ಸಾಧ್ಯ ಅಥವಾ ಒಬ್ಬ ನಿರ್ದೇಶಕನಾಗಿ ಮಾತ್ರ ಮಾಡಕ್ ಸಾಧ್ಯ. ಸಲಾರ್ ಅದೊಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ. ಅವ್ರಿಗೆ ಜಾಸ್ತಿ ಮಾಲ್ಸ್ ಮತ್ತೆ ಸಿಂಗಲ್ ಸ್ಕ್ರೀನ್ಸ್ ಆದ್ರೂ ಅವ್ರು ಜಾಸ್ತಿ ಸುಳ್ಳು ಲೆಕ್ಕ ಕೊಡುವಂತದ್ದು, ಬಿಲ್ಸ್ ನ ಕಳೆದಾಕುವಂಥದ್ದು. ಆ ಗ್ಯಾಪ್ ಅಲ್ಲಿ ನಾನು ಇನ್ನೊಂದೇನೋ ಒಂದ್ ಕೆಲಸ ಮಾಡಿ ದುಡ್ಡು ತರಬೇಕಾಯ್ತು. ಮೊದಲನೇದಾಗಿ ನಿಮ್ಮ ಟೀಸರು ಟ್ರೈಲರಿಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಆಮೇಲೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ಬೋದಾ? ನನ್ನ ಬಾಲ್ಯದ ಬಗ್ಗೆ ಹೇಳ್ಬೋದಾದ್ರೆ ನಂದು ಸಿಂಪಲ್ ಬಾಲ್ಯ. ಅಂದ್ರೆ ನಾವು ಏನೋ ಆ ಬಾಲ್ಯದಲ್ಲಿ ಏನೋ ಒಂದು ವಿಶೇಷವಾಗಿ ಏನು ಅಂತದ್ದು ನನ್ನ ಇರ್ಲಿಲ್ಲ. ನಾವು ಓದಿದ್ದೆಲ್ಲ ಕ್ರೈಸ್ಟ್ ಸ್ಕೂಲ್ ಅಲ್ಲಿ. ಬಾಲ್ಯದ ನೆನಪುಗಳಂದ್ರೆ ನಾವೆಲ್ಲ ಒಂದು ಆಟೋಲ್ ಹೋಗ್ತಾ ಇದ್ವಿ, ನಾನು ನನ್ನ ತಂಗಿ ನಮ್ಮ ಮಾಮನ್ ಮಕ್ಕಳು ಎಲ್ಲ ಒಟ್ಟಿಗೆ ಆಟೋಲ್ ಹೋಗ್ತಾ ಇದ್ವಿ. ಆಟೋಲ್ ಹೋಗೋದು ಆಟೋಲ್ ಬರೋದು, ಅಲ್ಲೇ ಅಷ್ಟೇ ನಮ್ ಲೈಫ್ ಗೊತ್ತಿದ್ದು. ಬೆಳಿಗ್ಗೆ ಆದ್ರೆ ಆಟೋಲ್ ಹೋಗೋದು, ಅದಕ್ಕೆ ನಮ್ ಸಿನಿಮಾದಲ್ಲೂ ಅದನ್ನ ಒಂದು ಆಟೋ ಕಂಟೆಂಟ್ ನಾನು ತಗೊಂಡ್ ಬಂದಿದ್ದೀನಿ. ಯಾಕಂದ್ರೆ ನನಗೆ ಒಡನಾಟ ಎಲ್ಲ ಆಟೋ ಡ್ರೈವರ್ಸ್ ಜೊತೆ, ಆಮೇಲೆ ನಮ್ಮ ಆಟೋ ಅಂಕಲ್ ನಮ್ ಕರ್ಕೊಂಡು ಹೋಗಿ ಬರೋರಲ್ಲ ಸ್ಕೂಲ್ಗೆ, ಅದೇ ನಮ್ದು ತುಂಬಾ ನನ್ನ ಜರ್ನಿ ಶುರು. ನಮ್ ಸಿನಿಮಾ ಲೈಫ್ ಅಲ್ಲಿ ಸ್ಕೂಲ್ ಡೇಸ್ ಕಂಪ್ಲೀಟ್ ಆಗಿ ನಾವು ಬರೀ ಆಟೋದಲ್ಲಿ ಹೋಗೋದು ಬರೋದೇ ನಾನು ನೋಡಿರೋದು ಪ್ರಪಂಚನ. ಯಾಕಂದ್ರೆ ಬೆಳಿಗ್ಗೆಗೆ ಆಟೋಗೆ ಹತ್ಕೊಳ್ತಾ ಇದ್ವಿ, ಅಲ್ಲಿಂದ ಸುಮಾರು ಕಡೆಗೆ ಬೇರೆಯವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಹೋಗೋರು, ಮತ್ತೆ ಸಂಜೆ ಬರೋದು. ಇದೇ ನಾನು ನೋಡಿದ್ದು ನಮ್ ಲೈಫ್ ಸ್ಟೈಲ್. ಅಲ್ಲಿ ನಡೆದಂತ ಫನ್, ಅಲ್ಲಿ ನಡೆದಂತ ಒಂದು ಅವ್ರ ಜೊತೆ ಇದ್ದಿದ್ ಬಾಂಡಿಂಗು. ಮನೆಗ್ ಬಂದ್ಮೇಲೆ ನಾವು ಆಟ ಆಡಕ್ಕೆ ಟೈಮು ಇರ್ತಾ ಇರ್ಲಿಲ್ಲ ನಮ್ಗೆ, ಟ್ಯೂಷನ್ ಅದು ಇದು ಒತ್ತಡ ಇರೋದು. ಹಾಗಾಗಿ ನನ್ ಬಾಲ್ಯ ಎಲ್ಲ ನಾನು ಆಟೋಲೆ ಕಳೆದಿದ್ದೀನಿ ಅಂತ ಹೇಳುದು. ಆಟೋ ಬಾಲ್ಯ. ಓಕೆ, ನಿಮಗೆ ಒಂದು ಸಿನಿಮಾ ನಟ ಆಗ್ಬೇಕು ಅಂತ ಅನ್ಸಿದ್ ಯಾವಾಗ? ಒಂದು 5-6 ವರ್ಷದ ಹಿಂದೆ ಅಷ್ಟೇ ಸರ್. ತುಂಬಾ ಹಿಂದೆ ಏನಲ್ಲ. ನಾನು ಬೇರೆನೇ ವೃತ್ತಿ ಮಾಡ್ತಾ ಇದ್ದಿದ್ದು. ಸಿನಿಮಾದಲ್ಲಿ ನಟ ಆಗ್ಬೇಕು ಅಂತ ಅನ್ಸಿದ್ದು ಬಹಳ ಇತ್ತೀಚೆಗೆ. ಅದು ಏನಕ್ಕೆ ಅಂದ್ರೆ ನನಗೆ ನಾನ್ ಮಾಡ್ತಾ ಇರೋ ಕೆಲ್ಸಕ್ಕೂ ನನಗೂನು ಏನೋ ಒಂದು ಹೊಂದಾಣಿಕೆ ಇಲ್ಲ. ಏನ್ ಕೆಲಸ ಮಾಡ್ತಾ ಇದ್ರಿ? ನಮ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್. ನಾವು ಕಟ್ಟಡ ನಿರ್ಮಾಣ ಕೆಲಸ ಮತ್ತೆ ಲೇಔಟ್ ಡೆವಲಪ್ಮೆಂಟ್ ಇಂಥ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಅಲ್ಲಿ ಮಾಡುವಾಗ ಓಕೆ ದುಡ್ಡೇನೋ ಬರ್ತಾ ಇತ್ತು, ಬಟ್ ನನಗೆ ಬೇಕಾದಂತ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದು ಸಿಗ್ತಾ ಇರ್ಲಿಲ್ಲ ಅಂತ ನನ್ಗೆ ಅನ್ಸ್ತು. ಅದಕ್ಕೆ ನನಗೆ ಅವಾಗ ಅನ್ಸಕ್ ಶುರು ಆಗಿದ್ದೆ, ನಾನು ಏನೋ ಬೇರೆ ಏನೋ ಒಂದು ಮಿಸ್ ಆಗ್ತಾ ಇದೆ ನನ್ನ ಲೈಫ್ ಅಲ್ಲಿ ಅಂತ ಅನ್ಸಿದಾಗ್ಲೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಡ್ರಾಮಾ, ಆಮೇಲೆ ಥಿಯೇಟರ್ ಆಕ್ಟ್, ಮತ್ತೆ ಸಣ್ಣ ಪುಟ್ಟ ಸ್ಟೇಜ್ ಪ್ಲೇಸ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಹಿರಣ್ಯ ಸರ್ ಜೊತೆ ನಾನು ಒಂದ್ ಸಣ್ಣದೊಂದು ಸ್ಕ್ರೀನ್ ಶೇರ್ ಮಾಡಿದ್ದೆ ಆಗ ಒಂದು ಸೀರಿಯಲ್ ಅಲ್ಲಿ. ಅವೆಲ್ಲ ಮತ್ತೆ ರೀಕಾಲ್ ಮಾಡ್ಕೊಂಡೋಗ ಆಗ ನನಗೆ ಅನ್ಸಿದ್ದು ನನಗೆ ಖುಷಿ ಬೇಕು, ಬಟ್ ಇಲ್ಲಿ ಖುಷಿ ಇಲ್ಲ, ಬೇರೆ ಎಲ್ಲ ಇದೆ. ಆಗ ನಾನು ಆ ಖುಷಿ ಹುಡುಕ್ತಾ ಹೊರಟಾಗ ನನಗೆ ಸಿಕ್ಕಿದ್ದೆ ನಟನೆ ಸರ್. ಓಕೆ, ಈಗ ನೀವು ರಂಗಭೂಮಿ ಅಂತ ಹೇಳಿದ್ರಿ. ನಿಮ್ಮ ರಂಗಭೂಮಿ ಜರ್ನಿ ಯಾವ್ದು? ಯಾವ ತಂಡ, ಯಾರ ಜೊತೆ ಕೆಲಸ ಮಾಡಿದ್ರಿ? ನಾನು ಹಿಂದೆ ನನ್ನ ಚೈಲ್ಡ್ಹುಡ್ ಅಲ್ಲಿ ಹೇಳ್ಬೇಕಂದ್ರೆ ನಮ್ಮ ಸ್ಕೂಲ್ ಅಲ್ಲೇ ಒಂದು ಥಿಯೇಟರ್ ಟೀಮ್ ಇತ್ತು. ಆಮೇಲೆ ಕಾಲೇಜ್ ಡೇಸ್ ಅಲ್ಲೂ ನಾನು ಥಿಯೇಟರ್ಸ್ ಒಂದು ಸಣ್ಣ ಪುಟ್ಟ ಟೀಮ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಬಟ್ ಅದಾದ್ಮೇಲೆ ಸುಮಾರು ಒಂದು 8-9 ವರ್ಷ ಗ್ಯಾಪ್ ಆಯ್ತು. ಅಲ್ಲಿಂದ ನಾನು ಥಿಯೇಟರ್ಗೂ ನನಗೊಂದು ಗ್ಯಾಪ್ ಆಗಿತ್ತು, ಬೇರೆನೆ ಪ್ರೊಫೆಷನ್ ಅಲ್ಲಿ ಇದ್ದೆ. ಈಗ ರೀಸೆಂಟ್ ಆಗ ನಾನು ಹೇಳಿದ್ನಲ್ಲ ಸರ್, ಒಂದು 6-7 ವರ್ಷದಿಂದ ಮತ್ತೆ ಅದು ನಾನು KS ಪರಮೇಶ್ವರ್ ಸರ್ ಅಂತ ಹೇಳಿ ಕಲಾ ಮಾಧ್ಯಮ ಅಂತ ಅವ್ರದೊಂದು ನಾಟಕ ತಂಡ ಇದೆ, ಅಲ್ಲಿ ನಾನು ಸೇರ್ಕೊಂಡು ಮತ್ತೆ ನಾನು ಅಧ್ಯಯನ ಶುರು ಮಾಡಿದ್ದೆ. ಏನೇನು ಸಿದ್ಧತೆ ಮಾಡಿದ್ರಿ ಸರ್? ಸಿದ್ಧತೆ ಅಂದ್ರೆ ಒಂದು ಮಾನಸಿಕವಾಗಿ ನಾನು ಸಿದ್ಧತೆ ಮಾಡ್ಕೊಂಡೆ. ಕತೆಗೆ ನಾನು ಸುಮಾರು 1 ವರ್ಷ ನಾವು ಟೈಮ್ ಅದಕ್ಕೆ ಕಳೆದಿದ್ದೀನಿ. ಹತ್ತತ್ರ 7-8 ತಿಂಗಳು, 1 ವರ್ಷ ಅಂತಾನೆ ಇಟ್ಕೊಳ್ಳಿ, ಕತೆ, ಚಿತ್ರಕತೆ, ಸಂಭಾಷಣೆ ಮಾಡಕ್ಕೆ. ಯಾಕಂದ್ರೆ ಇದು ನಂದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈಗ ಇದೇ ಕತೆನ ಬೇರೆಯವ್ರು ಮಾಡ್ಬೇಕಂದ್ರೆ ಬಹುಶಃ ಒಂದ್ 2-3 ತಿಂಗಳಲ್ಲಿ ಮಾಡ್ಬಿಡ್ತಾರೆ. ಅಂದ್ರೆ ನಿಪುಣರಿರ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾನು ಇದು ಮೊದಲನೇದಾಗಿರೋದ್ರಿಂದ ನಾನ್ ಮಾಡಿರೋದು ಕರೆಕ್ಟಾ ನಾನ್ ಮಾಡಿರೋದು ಸರಿನಾ ಅಂತ ಅದನ್ನ ತಾಳೆ ಹಾಕಕ್ಕೆ ಬಹಳಷ್ಟು ಕಾಲ ಆಯ್ತು. ಸುಮಾರು 90-95 ಸೀನ್ಸ್ ಮಾಡಿದ್ದೆ ನಾನು ಆಕ್ಚುಲಿ ಈ ಕತೆಲಿ. ಅದನ್ನೆಲ್ಲ ಕಟ್ ಮಾಡಿ 66-67 ಸೀನ್ ಬಂತು. ಸೊ ಹಾಗೆ ಸುಮಾರೆಲ್ಲ ಕಟ್ಸ್ ಮಾಡಿರೋದಿದೆ, ಟ್ರಯಲ್ ಅಂಡ್ ಎರರ್ ಅಂತ ಹೇಳ್ತಾರೆ. ಆ ರೀತಿ ಮಾಡ್ಕೊಂಡು ನಾನು ಬಹಳ ಸಿದ್ಧತೆ ಮಾಡ್ಕೊಂಡಿದೀನಿ. ಮೂಲಭೂತವಾಗಿ ಸಿನಿಮಾಗೆ ಕತೆ,
ಆ ಕತೆ ಮೇಲೆ ನಾನು ಆಳವಾಗಿ ರಿಸರ್ಚ್ ಮಾಡೋದಲ್ದೆ ಆ ಕತೆ ಎಲ್ಲೂ ಒಂದು ಎಳೆ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಆ ಒಂದು ಇದು ಬಿಟ್ಟು ಏನೋ ಆ ಒಂದು ನಿರ್ದಿಷ್ಟವಾದ ಒಂದು ಜಾಗನ ಬಿಟ್ಟು ಕತೆ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ ನಾನು ಬಿಟ್ಟಿಲ್ಲ. ಒಂದ್ ಕಡೆ ಸ್ಟಾರ್ಟ್ ಆದ್ರೆ ಅದ್ ಹಂಗೆ ಜನಕ್ಕೆ ಎಲ್ಲೂ ಡಿಸ್ಟರ್ಬ್ ಮಾಡದೆ ತಗೊಂಡ್ ಹೋಗೋ ತರ ಕತೆ. ಅದೇ ನಾನು ಮಾಡ್ಕೊಂಡಿದ್ದು ಫಸ್ಟ್ ತಯಾರಿ. ಆಮೇಲೆ ನಂತರ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಆಮೇಲೆ ಅದಕ್ಕೆ ಬೇಕಾದಂತ ಕಲಾವಿದ್ರನ್ನ ನಾವು ಆಯ್ಕೆ ಮಾಡೋದಾಗಿರ್ಬೋದು, ಪ್ರೀ ಪ್ರೊಡಕ್ಷನ್ ಅಂತ ಏನಿದೆ ಅದೆಲ್ಲಾನು ಒಂದು ತಯಾರಿನೇ ಸರ್. ಓಕೆ, ಇಂಟ್ರೆಸ್ಟಿಂಗ್. ಇದು ಈ ಟೈಟ್ಲ್ ಯಾಕೆ ಸ್ನೇಹಶ್ರೀ ಅಂತ ಟೈಟ್ಲ್ ಇಟ್ಟಿದ್ರಲ್ಲ, ಯಾಕೆ ಸರ್? ಒಂದು ಸ್ನೇಹರ್ಷಿ ಅನ್ನೋದು ಅಚ್ಚ ಕನ್ನಡದ ಒಂದು ಪದ. ನಮ್ ಸಿನಿಮಾ ಒಳಗಡೆ ಎಲ್ಲೂ ಇಂಗ್ಲಿಷ್ ಬಳಕೆ ಮಾಡಬಾರ್ದು. ಯಾಕಂದ್ರೆ ಎಲ್ಲಾ ತರ ಆಡಿಯನ್ಸ್ಗೂ ಕನ್ನಡದಲ್ಲೇ ನಾನು ಸಿನಿಮಾ ಟೈಟಲ್ ನ ಇಡ್ಬೇಕು ಅಂತ ಯೋಚನೆ ಮಾಡಿದ್ದು. ಟೈಟಲ್ ನ ಆಕ್ಚುಲಿ ನಾನು ಶೂಟಿಂಗ್ ಇನ್ನೇನು ಹತ್ತತ್ರ ಬರ್ತಾ ನನಗೆ ಹತ್ತತ್ರ ಬಂದಾಗ್ಲೇ ನನಗೆ ಟೈಟ್ಲ್ ಹೊಡೆದಿದ್ದು. ಮುಂಚೆ ಬರೀ ಕತೆ ಮಾಡಿದ್ದೆ, ಟೈಟ್ಲ್ ಯೋಚನೆ ಮಾಡ್ಲಿಲ್ಲ, ಹಂಗೆ ಬಿಟ್ಬಿಟ್ಟೆ. ಬಿಕಾಸ್ ನಾವ್ ಏನಾದ್ರೂ ಒಂದು ಯೋಚನೆ ಮಾಡ್ಬಿಟ್ರೆ ಅದ್ರ ಮೇಲೆ ಸುತ್ತಾ ಇರುತ್ತೆ ಮನಸ್ಸು. ಫ್ರೀ ಆಗಿ ಬಿಟ್ಟಾಗ ಹೊಸ 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 ಐಡಿಯಾಗಳು ಬರುತ್ತೆ. ಸೊ ನಮ್ ಸಿನಿಮಾ ಥೀಮ್ ಬಂದು ಒಂದು ಸ್ನೇಹ ಮತ್ತೆ ಫ್ರೆಂಡ್ಶಿಪ್ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಇರೋದ್ರಿಂದ ನಾನು ಆ ಸ್ನೇಹ ಅಂತ ಇಟ್ಕೊಂಡಿದ್ದೆ. ಸೊ ಅದ್ರ ಪಕ್ಕದಲ್ಲಿ ಇನ್ನೂ ಏನಾದ್ರು ಬಂದ್ರೆ ಒಂಚೂರು ಕ್ಯಾಚಿ ಆಗಿರುತ್ತೆ ಅನ್ಕೊಂಡು ಅದಕ್ಕೆ ಋಷಿ ಅಂತ ಸೇರ್ಸ್ ನೋಡೋಣ ಅಂತ ಆಗಿ ಅದು ಸ್ನೇಹ ಋಷಿ, ಸ್ನೇಹರ್ಷಿ, ಸ್ನೇಹ ಋಷಿ, ಸ್ನೇಹರ್ಷಿ. ಓಕೆ, ಈ ನೀವ್ ಹೇಳಿದ್ರಿ ಸ್ನೇಹ, ಇದು ಅದರ ಬಗ್ಗೆ ತುಂಬಾ ಸಿನಿಮಾಗಳು ಆಲ್ರೆಡಿ ಬಂದಿದೆ, ಪ್ರೂವ್ ಆಗಿದೆ. ಬಟ್ ಈ ಸ್ನೇಹರ್ಷಿ ಆ ಕಂಟೆಂಟ್ ಅಲ್ಲಿ ಹೆಂಗೆ ಡಿಫರೆಂಟ್? ಆಡಿಯನ್ಸ್ ಯಾಕೆ ಈ ಸಿನಿಮಾ ನೋಡ್ಬೇಕು? ಸರ್ ಇದು ಬೇರೆ ಸಿನಿಮಾಗಳು ಬಂದಿದೆ, ಅದು ಬೇರೆ ಬೇರೆ ತರ ಪ್ಯಾಟರ್ನ್ಸ್. ನಮ್ ಸಿನಿಮಾ ಹೆಂಗಿದೆ ಅಂದ್ರೆ ಆ ಫ್ರೆಂಡ್ಶಿಪ್ ಮೇಲೆ ನಿಂತೋಗಲ್ಲ. ಆ ಫ್ರೆಂಡ್ಶಿಪ್ ಗೋಸ್ಕರ ಅಥವಾ ಯಾರೋ ಫ್ರೆಂಡ್ ಗೋಸ್ಕರ ಅಂತಾಗಿ ಅಲ್ಲಿಗೆ ನಿಲ್ಲಲ್ಲ. ಇಬ್ಬರ ಒಂದು ಸ್ನೇಹ ಅದು ಇಡೀ ಸಮಾಜಕ್ಕೆ ಒಂದು ದೊಡ್ಡದೊಂದು ಪರಿವರ್ತನೆ ಕಡೆಗೆ ಆ ಸ್ನೇಹ ಕೆಲಸ ಮಾಡುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಫ್ರೆಂಡ್ ಇಬ್ರು, ಅವ್ನ್ ಕಷ್ಟದಲ್ಲಿದ್ದಾನೆ, ನಾನೇನೋ ಸಹಾಯ ಮಾಡಿದೆ ಅಂತನೋ, ನಾನ್ ಕಷ್ಟದಲ್ಲಿದ್ದೀನಿ ನನ್ನ ಫ್ರೆಂಡ್ ಸಹಾಯ ಮಾಡಿದೆ ಅನ್ನೋ ಸಿನಿಮಾಗಳು ನೀವು ನೋಡಿರ್ತೀರ. ಬಟ್ ಇಲ್ಲಿ ಆ ಸಹಾಯಕ್ಕಿಂತ ಮೀರಿದ್ದು ಅಂದ್ರೆ ಆ ಫ್ರೆಂಡ್ಶಿಪ್ ಅವನು ಸ್ನೇಹಿತನೇ ಇರ್ಬೇಕು ಅಂತೇನಿಲ್ಲ. ಆ ಫ್ರೆಂಡ್ಶಿಪ್ ಗೋಸ್ಕರ ಅವನು ಫ್ರೆಂಡ್ ಆಗಿದ್ದು ಅಥವಾ ಫ್ರೆಂಡ್ಶಿಪ್ ಗೋಸ್ಕರ ಏನೋ ಒಂದು ಇದು ಆಗಿದ್ದೊಂದು ಇನ್ಸಿಡೆಂಟ್ ಮೇಲೆ ಅವನು ಒಂದು ದೊಡ್ಡ ಸಮಾಜದ ಒಂದು ಪರಿವರ್ತನೆ ಕಡೆಗೆ ತಿರುಗುತ್ತೆ ಸಿನಿಮಾ. ಅಂದ್ರೆ ಏನೋ ಒಂದು ಮೆಸೇಜ್ ಕೊಡೋ ಕಡೆಗೆ ಆ ತರ ಇದೆ ನಮ್ಮ ಸಿನಿಮಾ. ಸೊ ತುಂಬಾ ಡಿಫ್ರೆಂಟ್ ಆಗಿದೆ. ಅದೇ, ಆಮೇಲೆ ಈಗ ನೀವು ಆಕ್ಟ್ ಮಾಡಿದ್ರಿ, ಡೈರೆಕ್ಷನ್ ಮಾಡಿದ್ರಿ, ಸ್ಕ್ರೀನ್ ಪ್ಲೇ, ಕತೆ, ಪ್ರೊಡಕ್ಷನ್ ಕೂಡ ಮಾಡಿದಿರಿ. ಫಸ್ಟ್ ಸಿನಿಮಾದಲ್ಲಿ ಇದು ಹೆಂಗೆ ನೀವು ಮ್ಯಾನೇಜ್ ಮಾಡಿದ್ರಿ? ಸರ್ ನನಗೆ ಈ ನೀವ್ ಹೇಳಿದ್ರಿ ಕತೆ, ಚಿತ್ರಕತೆ, ಸಂಭಾಷಣೆ, ಅದು ಹೇಗೆ ಅಂದ್ರೆ ಒಂದಕ್ಕೊಂದಕ್ಕೊಂದಕ್ ಬರ್ತಾ ಹೋಗ್ಬಿಡ್ತು. ನನ್ ಕತೆ ಯಾವಾಗ ಬರೆಯಕ್ ಸ್ಟಾರ್ಟ್ ಮಾಡಿದ್ನೋ, ಕತೆ ಬರಿವಾಗ್ಲೇ ಕೆಲವೊಂದು ಡೈಲಾಗ್ಸ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಇದು ನನಗೆ ಅಂತಲ್ಲ, ಯಾವ್ದೇ ಒಬ್ರು ಬರಹಗಾರರಿದ್ರು ಅವ್ರಿಗೆ ಹಾಗೆ ಆಗೋದು. ಕತೆ ಬರಿತಾ ಬರಿತಾ ಒಂದ್ ಸಂಭಾಷಣೆನೂ ಬಂದ್ಬಿಡುತ್ತೆ. ನಾವು ಫಾರ್ ಎಕ್ಸಾಂಪಲ್ ಒಂದ್ ಕತೆಯಲ್ಲಿ ತಾಯಿ ಮಗನ್ಗೆ ಇದು ಹೇಳ್ದ, ಅವ್ನು ಇನ್ನೊಬ್ಬನ್ಗೆ ಇನ್ನೊಂದು ಹೇಳ್ದ ಅನ್ನುವಾಗ್ಲೇ ಸಂಭಾಷಣೆ ಬಂದ್ಬಿಡುತ್ತೆ. ಸೊ ನನಗೆ ಸಂಭಾಷಣೆ ಅಲ್ಲೇ ಬರ್ದ್ಬಿಟ್ಟೆ. ಸೊ ಚಿತ್ರಕಥೆ ಅಂದ್ರೆ ಏನು? ನಾವು ಬರೆಯೋ ಕಥೆನ ಶೂಟಿಂಗ್ ಅಲ್ಲಿ ಅಂದ್ರೆ ಸಿನಿಮಾದಲ್ಲಿ ಯಾವ ತರ ತೋರಿಸ್ಬೇಕು ಅನ್ನೋದೇ ಚಿತ್ರಕಥೆ. ಸೊ ಕತೆ ಬರೆಯುವಾಗ ಈ ಸೋಫಾ ಸೆಟ್ ಇರಲ್ಲ, ಚೇರ್ ಇರಲ್ಲ, ಒಂದ್ ಲೊಕೇಶನ್ ಇರಲ್ಲ. ಚಿತ್ರಕಥೆ ಒಳಗಡೆ ಇದೆಲ್ಲ ಇದೆ. ಸೊ ಇವನ್ ಯಾವ ಪ್ರಮಾಣದಲ್ಲಿ ನಡ್ಕೊಂಡ್ ಬರ್ತಾನೆ, ಎಲ್ಲಿ ನಿಲ್ತಾನೆ, ಯಾವ ತರ ಬಟ್ಟೆ ಹಾಕಿರ್ತಾನೆ, ಇವನ್ ಏನ್ ಮಾಡಕ್ ಹೊರಟಿದ್ದಾನೆ ಅನ್ನೋದೇ ಚಿತ್ರಕಥೆ. ಸೊ ಕತೆ ಒಂದ್ ಸ್ಟ್ರಾಂಗ್ ಆಗಿ ಬಂದ್ಬಿಟ್ರೆ ಇವೆಲ್ಲವೂ ಅದ್ರ ಸುತ್ತಾಳುತ್ತೆ. ಸೊ ನನ್ಗೇನು ಅಷ್ಟು ಟಫ್ ಅಂತ ಅನ್ಸ್ಲಿಲ್ಲ. ಓಕೆ, ಬಟ್ ಡೈರೆಕ್ಷನ್ ಅಲ್ಲಿ ನಿಮಗೆ ಚಾಲೆಂಜಸ್ ಅನ್ಸಿದ್ಯಾ? ಯಾವ್ದು? ಡೈರೆಕ್ಷನ್ ಅಲ್ಲಿ ಕೆಲವೊಂದು ಸೀನ್ಸ್ ಬರುತ್ತೆ ನಮ್ ಸಿನಿಮಾದಲ್ಲಿ ಸರ್. ಆ ಸೀನ್ಸ್ ಒಬ್ಬ ನಟನಾಗಿ ಮಾತ್ರ ಮಾಡಕ್ ಸಾಧ್ಯ ಅಥವಾ ಒಬ್ಬ ನಿರ್ದೇಶಕನಾಗಿ ಮಾತ್ರ ಮಾಡಕ್ ಸಾಧ್ಯ. ಅಂತ ಸೀನ್ಸ್ ಅಲ್ಲಿ ನನ್ಗೆ ಒಂದೊಂದ್ಸತಿ ಅನ್ಸಿದ್ದಿದೆ, ಅಯ್ಯೋ ಯಾರಾದ್ರೂ ಬೇರೆ ಆಕ್ಟರ್ ಇದ್ಬಿಟ್ಟಿದ್ರೆ ನಾನು ಚೆನ್ನಾಗಿ ಡೈರೆಕ್ಟ್ ಮಾಡ್ಬಿಡ್ತಿದ್ದೆ ಅಂತ. ಯಾಕಂದ್ರೆ ನಾನು ಅಲ್ಲಿ ಹೋಗಕ್ಕೆ ಮನ್ಸಿಲ್ಲ, ಕ್ಯಾಮ್ರಾ ಬಿಟ್ಟು ಹೋಗಕ್ಕೆ ಮನ್ಸಾಗೋದಿಲ್ಲ ಒಂದೊಂದ್ಸರ್ತಿ. ಯಾಕಂದ್ರೆ ಅದು ಫ್ಲೋ ನೋಡ್ತಾ ಇರ್ತೀವಿ, ಆ ಶಾರ್ಟ್ ಕರೆಕ್ಟ್ ಆಗಿ ಬರ್ಬೇಕು ಅಂತ ನೋಡ್ತೀನಿ. ಈಗ ನಾನು ಅದನ್ನ ಬಿಟ್ಬಿಟ್ಟು ಕ್ಯಾಮ್ರಾನ ಅಲ್ಲಿ ಹೋಗಿ ಆಕ್ಟ್ ಮಾಡಕ್ಕೆ ಮನ್ಸಾಗ್ಲಿಲ್ಲ ಎಷ್ಟೋ ಸರ್ತಿ. ಅಥವಾ ಅಲ್ಲಿ ಆಕ್ಟಿಂಗ್ ಮಾಡುವಾಗ ಮತ್ತೆ ಬಂದು ಡೈರೆಕ್ಟ್ ಮಾಡಕ್ ಮನ್ಸಾಗಿಲ್ಲ ಎಷ್ಟೋ ಸರ್ತಿ. ಸೊ ಈ ತರದ್ದೇ ಚಾಲೆಂಜಸ್ ನನಗ್ ಬಂತು, ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಅಲ್ಲಿ. ನಾನು ಅಲ್ಲಿ ಕಂಪ್ಲೀಟ್ಲಿ ಎಮೋಷನ್ ಇನ್ವಾಲ್ವ್ ಆಗಿರ್ತೀನಿ ಆ ಪಾತ್ರದೊಳಗಡೆ. ಅದನ್ನ ಕಟ್ ಮಾಡಿ ಮತ್ತೆ ಬಂದು ಇಲ್ಲಿ ಮಾನಿಟರ್ ನೋಡ್ಬೇಕು ಅಂದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ. ಇದು ನನಗ್ ಚಾಲೆಂಜಸ್ ನಾನ್ ಫೇಸ್ ಮಾಡಿ. ಓಕೆ,
ಸೂಪರ್. ನಿಮ್ಮನ್ ಬಿಟ್ಟು ಸಿನಿಮಾದಲ್ಲಿ ತಾರಾಗಣದಲ್ಲಿ ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ? ಮುಖ್ಯ ಪಾತ್ರದಲ್ಲಿ ಸುಧಾ ಬೆಳವಾಡಿ ಮೇಡಮ್ ಇದ್ದಾರೆ. ಓಕೆ. ಅವ್ರೊಂಥರ ನಮ್ಮ ಇಂಡಸ್ಟ್ರಿ ಲಕ್ಕಿ ಮದರ್ ತರ. ಗಣೇಶ್ ಸರ್ ಜೊತೆ, ಯಶ್ ಸರ್ ಜೊತೆ ಎಲ್ಲ ಮಾಡಿದ್ದಾರೆ. ಜೊತೆ ಸಂಜನಾ ಅವ್ರು ಆಕ್ಟ್ ಮಾಡಿದ್ದಾರೆ. ಚಕ್ರವರ್ತಿ ದಾವಣಗೆರೆ ಅನ್ನೋರು ಆಕ್ಟ್ ಮಾಡಿದ್ದಾರೆ. ಅವರು ಕಾಮಿಡಿ ಕಿಲಾಡಿಗಳು ಅದ್ರಲ್ಲೆಲ್ಲ ಬಹಳಷ್ಟು ಹೆಸರು ಮಾಡಿದ್ರು. ಆಮೇಲೆ ಇನ್ನೊಬ್ರು ರಂಗನಾಥ್ ಸಂಪತ್ ಅಂತ ನಮ್ಮ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ವಿಲ್ಲನ್ ಪಾತ್ರ ಮಾಡಿದ್ದಾರೆ. ಅವ್ರು ನೋಡಕ್ಕೆ ತೆಲುಗು ಜಗಪತಿ ಬಾಬು ಅವ್ರ ತರ ಇದ್ದಾರೆ. ಬಹಳ ಒಳ್ಳೆ ಅಪಿಯರೆನ್ಸ್ ಇರುವಂತ ಒಬ್ಬ ನಟರು, ಬಹಳ ಡೆಡಿಕೇಟೆಡ್ ನಟರು. ಆಮೇಲೆ ಉಮೇಶ್ ಸರ್ ನಿಮ್ಗೆ ಗೊತ್ತಿರ್ಬೋದು, ಹಿರಿಯ ಕಲಾವಿದ್ರು. ಹಿಂದೆ ಎಲ್ಲ ಅನಂತ್ ನಾಗ್ ಅವ್ರ ಪಿಕ್ಚರ್ ಅಲ್ಲಿ ಅಪಾರ್ಥ ಅಂತ ಒಂದು ಕಾಮಿಡಿ ಬರೋದು, ಅವ್ರಿದ್ದಾರೆ. ಸೊ ಈ ತರ ನಮ್ ತಾರಾಗಣ. ಓಕೆ. ಆಮೇಲೆ 1 ವೀಕ್ ಗ್ಯಾಪ್ ಅಲ್ಲಿ ಸಲಾರು, ಡಂಕಿ ಇಂಥದ್ದೆಲ್ಲ ಬರ್ತಾ ಇದೆ. ಅದನ್ನ ಹೆಂಗೆ ರೆಡಿ ಆಗಿದೆ ನೀವು ಫೇಸ್ ಮಾಡಕ್ಕೆ? ಸರ್ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ನಮಗ್ ಸಿಕ್ಕಂತ ಒಂದು ಥಿಯೇಟರ್ಗಳು ಅಲ್ಲಿ ನಾವು ಬಿಡುಗಡೆ ಮಾಡ್ಬೇಕು ಅನ್ನೋದು ಒಂದೇ ನಮ್ಗೆ ಇದು. ನಮ್ಗೆ ನೋಡುವಂತ ವೀಕ್ಷಕರು ಇದ್ದೇ ಇರ್ತಾರೆ. ಪ್ರೇಕ್ಷಕರು ಈಗ ಕನ್ನಡ ಸಿನಿಮಾ ನೋಡೋ ಪ್ರೇಕ್ಷಕರು ಇದ್ದೇ ಇರ್ತಾರೆ. ಎಸ್ಪೆಷಲಿ ನಾವು ಕನ್ನಡ ಆಡಿಯನ್ಸ್ ಇರೋ ಕಡೆನೆ ನಾವು ರಿಲೀಸ್ ಮಾಡೋದು. ಸಲಾರ್ ಅದೊಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ. ಅವ್ರಿಗೆ ಜಾಸ್ತಿ ಮಾಲ್ಸ್ ಮತ್ತೆ ಸಿಂಗಲ್ ಸ್ಕ್ರೀನ್ಸ್ ಆದ್ರೂ ಅವ್ರು ಜಾಸ್ತಿ ಮಾಲ್ಸ್ ಗೆ ಪ್ರಿಫರ್ ಮಾಡ್ತಾರೆ. ಆಮೇಲೆ ಅವ್ರದ್ದು ಆಡಿಯನ್ಸ್ ಬೇರೆ ಇರ್ತಾರೆ. ನಮ್ಮ ಮಂಡ್ಯ, ಹಾಸನ, ಹುಬ್ಳಿ, ಅಂತ ಭಾಗಗಳಲ್ಲಿ ಜಾಸ್ತಿ ನಮ್ಮ ಕನ್ನಡ ಆಡಿಯನ್ಸೇ ಇದ್ದಾರೆ. ಸೊ ಅಚ್ಚೆ ಕನ್ನಡದಲ್ಲಿ ಸಿನಿಮಾನ ನಾವು ಪಕ್ಕ ಕನ್ನಡ ನೇಟಿವಿಟಿ. ಈಗ ಸಲಾರ್ ಒಂದು ಬೇರೆ ನೇಟಿವಿಟಿ ಸಿನಿಮಾ. ಸೊ ಅವ್ರಿಗೆ ಹೋಗೋ ಆಡಿಯನ್ಸ್ ಇದ್ದೇ ಇರ್ತಾರೆ, ನಮ್ಗ್ ಬರೋರು ಇದ್ದೇ ಇರ್ತಾರೆ. ಸೊ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಒಳ್ಳೆ ಸಿನಿಮಾ ಕೊಟ್ಟಿದೀವಿ, ಅದನ್ನ ಬಿಟ್ಟಿದ್ದು ಪ್ರೇಕ್ಷಕರಿಗೆ ಹೇಗೆ ತಗೊಳ್ತಾರೆ ಅಂತ. ಓಕೆ ಓಕೆ. ಆಮೇಲೆ ಇದು ಇಡೀ ಪ್ರೊಸೆಸ್ಗೆ ಒಂದು 3 years ತಗೊಂಡ್ರಿ. ಅದು ಯಾವ ಕಾರಣಕ್ಕೋಸ್ಕರ ಅಷ್ಟು ಇದಾಯ್ತು ಅಂತ? ಸರ್ ಬಹಳಷ್ಟು ನಮ್ಗೆ ನಿರ್ಮಾಣ ಮಾಡುವಾಗ ಪ್ರೊಡಕ್ಷನ್ ಅಲ್ಲಿ ಬಹಳಷ್ಟು ಜನರಿಂದ ಏನೇನೋ ಕುತಂತ್ರಗಳಾಯ್ತು. ಅದನ್ನ ನಾನು ಬಹಳ ಅಷ್ಟ್ ಕಡೆ ಹೇಳಿದೀನಿ. ಆಮೇಲೆ ಮೀಡಿಯಾದಲ್ಲೆಲ್ಲ ಬಂದಿತ್ತು ಅದು. ನಾನು ಮುಂಚೆ ಮಾಡ್ತಿದ್ದು ಕಟ್ಟಡ ನಿರ್ಮಾಣ ಕಾರ್ಯ. ಆ ಒಂದು ವೃತ್ತಿನ ಬಿಟ್ಬಿಟ್ಟು ಸಿನಿಮಾಗ್ ಬರುವಾಗ ಅದಕ್ಕೆ ಆದಷ್ಟು ಶ್ರದ್ಧೆ ಬೇಕು ಅಂತ ನಾನು ಎಲ್ಲಾ ದುಡ್ಡನ್ನ ಫಸ್ಟ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಎಲ್ಲ ಕೆಲಸನ ನಿಲ್ಲಿಸ್ಬಿಟ್ಟು ಸಿನಿಮಾಗ್ ಬಂದಿದ್ದೆ. ಸೊ ಇಷ್ಟೇ ದುಡ್ಡು ಅಂತ ನನ್ನ ಹತ್ರ. ಮತ್ತೆ ಮಾಡ್ಲಿಕ್ಕೆ ಹೋಗಕ್ಕೆ ನನಗೆ ಇಲ್ಲಿ ಶೂಟಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ವರ್ಕೌಟ್ ಮಾಡ್ಬೇಕು, ಡಯಟ್ ಮಾಡ್ಬೇಕು ಅಂತ ನಾನ್ ತಂದಿರ್ತೀವಿ. ಆ ದುಡ್ಡುಗಳನ್ನ ಪೋಲ್ ಮಾಡ್ಬಿಟ್ರು. ಅಂದ್ರೆ ಕಂಪ್ಲೀಟ್ ಆ ದುಡ್ಡನ್ನ ಮಿಸ್ಯೂಸ್ ಮಾಡುವಂಥದ್ದು, ಹೊಡೆಯುವಂಥದ್ದು, ಸುಳ್ಳು ಲೆಕ್ಕ ಕೊಡುವಂಥದ್ದು, ಬಿಲ್ಸ್ ನ ಕಳೆದಾಕುವಂಥದ್ದು ಎಲ್ಲ ವೇರಿಯೇಷನ್ ಬಂದ್ಬಿಟ್ಟು 70,000 ಆಗೋ ಕಡೆ 1 ಲಕ್ಷ, 1.5 ಲಕ್ಷ, ಮತ್ತು 10,000 ಆಡೋ ಕಡೆ 50,000 ಆತರ ಆಗಕ್ ಸ್ಟಾರ್ಟ್ ಆಗಿ 6-7 ತಿಂಗಳಾದ್ಮೇಲೆ ನಮಗ್ ಗೊತ್ತಾಗಿದ್ದು. ಅಲ್ಲಿವರೆಗೂ ಬಹಳ ದುಡ್ಡು ಹೋಗಿ ಸುಮಾರು ಸತಿ ನಾನು ಸಿನಿಮಾನ ಶೂಟಿಂಗ್ ಮಧ್ಯದಲ್ಲೇ ನಿಲ್ಸಿ ಆ ಶೆಡ್ಯೂಲ್ ಗಳನ್ನ ಬ್ರೇಕ್ ಮಾಡಿ 3 ತಿಂಗಳು 4 ತಿಂಗಳು ಮಧ್ಯದಲ್ಲಿ ಗ್ಯಾಪ್ ಮಾಡಿ ಸಿನಿಮಾನ ಶೂಟ್ ಮಾಡಿದ್ವಿ. ಯಾಕೆ ಅಂದ್ರೆ ಆ ಗ್ಯಾಪ್ ಅಲ್ಲಿ ನಾನು ಇನ್ನೊಂದೇನೋ ಒಂದ್ ಕೆಲಸ ಮಾಡಿ ದುಡ್ಡು ತರಬೇಕಾಯ್ತು. ಈ ತರ ಆಗಿ ಡಿಲೇ ಆಯ್ತು. ಬಟ್ ನಿಮಗೆ ಒಂದು ಕ್ಷಣ ಅನ್ಸಿಲ್ವಾ ಈ ಸಾಹಸನೇ ಬೇಡ ಅಂತ? ಅನ್ಸಿದೆ ಸರ್ ಬಹಳಷ್ಟು. ಆದ್ರೆ ಇದ್ದಲ್ಲೇ ಚೆನ್ನಾಗಿದ್ದೆ, ಮತ್ತೆ ಇಲ್ಲಿ ಬಂದು ಇದಾಯ್ತಲ್ಲ ಅಂತ ಅನ್ಸಿದ್ದಿದೆ. ಬಟ್ ನಾನ್ ನಂಬಿದ ಕತೆ, ನನಗೆ ಒಂದು ನಂಬಿಕೆ ಇತ್ತು, ಇದೊಂದು ಸಿನಿಮಾ ಹೊರಗಡೆ ಬಂದ್ಬಿಟ್ರೆ ಓಕೆ, ನಾನೊಬ್ಬ ನಟನಾಗಿ ಬರೋದೇ ಸಿನಿಮಾಗೆ ಬೆಳ್ಳಿತೆರೆ ಮೇಲೆ ಬಂದ ಮೇಲೆ. ಸಿನಿಮಾ ಮಾಡಿದಾಗ ನಾನು ಇಂಡಸ್ಟ್ರಿಗೆ ಬಂದೆ ಅಂತಲ್ಲ. ಸೊ ಅದನ್ನ ನಾನು ಸಿನಿಮಾ ಹೊರಗಡೆ ಬಂದ ಮೇಲೆ ನನ್ನ ಅಭಿನಯ ನೋಡಿ, ನಮ್ಮ ಸಿನಿಮಾ ನೋಡಿ ಇನ್ನೊಂದಷ್ಟು ಪಾತ್ರಗಳು ನನಗೆ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ, ಅದು ಒಂದು ಪಾಸಿಟಿವ್ ಇದ್ರಿಂದ ನಾನು ಎಲ್ಲೂ ಅದನ್ನ ಸಿನಿಮಾನ ಎಲ್ಲೂ ನಿಲ್ಸ್ಬಿಟ್ಟು ವಾಪಸ್ ಹೋಗೋ ಯೋಚನೆ ಮಾಡ್ಲಿಲ್ಲ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ಅಂಶ ನಿಮ್ಮನ್ನು ತುಂಬಾ ಅಟ್ರಾಕ್ಟ್ ಮಾಡ್ತು ಇಂಡಸ್ಟ್ರಿಗೆ ಬರಬೇಕು? ಸರ್ ನಾನು ಆಕ್ಚುಲಿ ನನ್ನ ಸಿನಿಮಾ ಇಂಡಸ್ಟ್ರಿ ಅಂತ ನೋಡ್ಲೇ ಇಲ್ಲ. ಅದು ಈ ತರ ಇರುತ್ತೆ ಇಂಡಸ್ಟ್ರಿ, ಇಂತ ದೊಡ್ಡ ದೊಡ್ಡ ದಿಗ್ಗಜರಿದ್ದಾರೆ, ಕಲಾವಿದರಿದ್ದಾರೆ, ಇಂತ ಒಂದು ಮನೋಭಾವನೆ ನನಗ್ ಬರ್ಲೇ ಇಲ್ಲ, ಇವತ್ತಿಗೂ ಇಲ್ಲ. ಯಾಕಂದ್ರೆ ನನಗ್ ಗೊತ್ತಿರೋದು ಇಂಡಸ್ಟ್ರಿ ಅಂದ್ರೆ ನಾವು ಸಿನಿಮಾ ಶೂಟಿಂಗ್ ಮಾಡ್ತೀವಿ, ಸ್ಟುಡಿಯೋದಲ್ಲಿ ಸಿನಿಮಾ ರೆಡಿ ಆಗುತ್ತೆ, ಥಿಯೇಟರ್ ಬಿಡುಗಡೆ ಮಾಡ್ತೀವಿ, ಅದು ಜನ ನೋಡ್ತಾರೆ. ಇದೇ ಇಂಡಸ್ಟ್ರಿ ಅಂತ ಇದೇ ಇಂಡಸ್ಟ್ರಿ, ಇದು ಬಿಟ್ಟು ಬೇರೆ ಇಲ್ಲ ಅಂತ ನನ್ಗೆ ಇವತ್ತಿಗೂ ನಾನು ಹಂಗೆ ಅನ್ಕೊಂಡಿರೋದು. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡ್ತೀವಿ, ಆ ಜನ ನೋಡ್ತಾರೆ, ಆದ್ರಿಂದ ನಮ್ ಸಿನಿಮಾ ಗೆಲ್ಲುತ್ತಾ, ಇಷ್ಟೇ ಇಂಡಸ್ಟ್ರಿ ಅಂತ ನಾನು. ಬಟ್ ಇದು ಒಂದು ದೊಡ್ಡ ಸಮುದ್ರ ಇದ್ದಂಗಿದೆ ಸಿನಿಮಾ ಇಂಡಸ್ಟ್ರಿ. ಅದ್ ಎಷ್ಟು ಚಿಕ್ಕದಾದ್ರು, ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಬಹಳ ಚಿಕ್ಕದು ಅಂತ ಕರೀತಾರೆ, ಅಂದ್ರೆ ಎಲ್ಲ ಇಲ್ಲಿಲ್ಲೇ ಇರ್ತೀವಿ ಅಂತ. ಬಟ್ ನನಗೆ ಅಟ್ರಾಕ್ಟ್ ಆಗಿದ್ದಂಥದ್ದು ಏನು ಇಲ್ಲ ಸರ್. ನನಗೆ ನಾವು ಮಾಡೋ ಅಂತ ಕತೆ ಪಾತ್ರಗಳೆಲ್ಲ ಸಿನಿಮಾದಲ್ಲಿ ಜೀವ ತುಂಬಿ ಆ ಕ್ಯಾರೆಕ್ಟರ್ಸ್ ಆಗಿ ಬರಕ್ ಸ್ಟಾರ್ಟ್ ಆಗುತ್ತೆ. ನಾನ್ ಬರೆಯೋ ಕಥೆಯಲ್ಲಿ ಒಂದೊಂದು ಪಾತ್ರನು ಸಿನಿಮಾದಲ್ಲಿ ಜೀವ ಬಂದು ನಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ, ಅದೇ ನನಗೆ ಅಟ್ರಾಕ್ಟ್ ಮಾಡಿದ್ದು.
ಅಂತ ಒಂದು ವಿಷಯ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.